ನಿಮಿಷ ಇರಿ, ಒಂದ್ ನಿಮಿಷ ದಯಮಾಡಿ ನೀವು ಮಾತಾಡಬೇಕಾದ್ರೆ ಇಂಟರಪ್ಟ್ ಮಾಡಬೇಡಿ ಬಾಲಕೃಷ್ಣ ಸರ್. ನಾನು ನಿಮಗೆ ಇದ್ರ ಲಾಸ್ಟ್ ವಾರ್ನಿಂಗ್ ಅನ್ನ ಮಾಡ್ತಿದ್ದೀನಿ ಸರ್. ನೀವು ಮಾತಾಡೋದಕ್ಕೆ ಹೋಗ್ತಿದ್ದೀರಾ ನಾಗೇಂದ್ರ ಸರ್? ಹೇಳಿ. ನಾವು ಮಾತಾಡ್ಬೇಕಂದ್ರೆ ದಯವಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಇಲ್ಲ, ಅವ್ರು ಮಾತಾಡಲ್ಲ, ಗಂಭೀರದಿಂದ ಕುತ್ಕೊಳ್ಳೋಕೆ ಹೇಳಿ, ಆಮೇಲೆ ಮಾತಾಡಕ್ಕೆ ಹೇಳಿ. ಇಲ್ಲ, ನಾವು ಡಿಸ್ಟರ್ಬ್ ಆಗುತ್ತೆ ಮೇಡಮ್. ಇವತ್ತು ನಾವು ಕೇಳ್ತಾರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಹೋಗ್ತಾರೆ ಉತ್ತರ ಕೊಳ್ಳಿ. ಇವತ್ತು GBDAಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಲೆವೆಟ್ ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಎರಡನೇದು KDBಯಲ್ಲಿ ಇವತ್ತು 1,55,000 ಲ್ಯಾಂಡ್ ಅಲ್ಲಿ ಬರೀ ಕೇವಲ 41,000 ಎಕರೆ ಮಾತ್ರ ಅಲರ್ಟ್ ಮಾಡಿದ್ರಿ. 1 ಲಕ್ಷ ಚಿಲ್ಲರೆ ಎಕರೆ ಲ್ಯಾಂಡ್ ಹಂಗೆ ಉಳಿದಿದೆ ಕರ್ನಾಟಕ ರಾಜ್ಯದಲ್ಲಿ. ಡೆವಲಪ್ಮೆಂಟ್ ಇಲ್ಲ. ಇವತ್ತು ಕ್ವೀನ್ ಸಿಟಿ ಅಂತ ಮಾಡಿದ್ರೆ 5,000 ಎಕರೆ ಅಕ್ವಜೇಷನ್ ಮಾಡಿದ್ವಿ. ಎಲ್ಲಿ ಬಂದು ಡೆವಲಪ್ಮೆಂಟ್ ಆಗಿದೆ? ಕೆಂಪೇಗೌಡ ಲೆವೆಟ್ ಏನಾಗಿದೆ? ಸೊ ಇವತ್ತು ಏನು 18,000 ಕೋಟಿ ಇವತ್ತು ಸಾಲ ತಂದು 33,000 ಕೋಟಿ ಲಾಭ ಮಾಡ್ಕೊಳಕ್ ಹೋಗ್ತಿದೆಯಲ್ಲ ಸರ್ಕಾರ. ರೈತರ ಎಣಗಳ ಮೇಲೆ ಸರ್ಕಾರ ಇವತ್ತು ನಿಂತಿದೆ. ರೈತರು ಮರಣ ಶಾಸನ ಬರೆಯಕ್ ಹೋಗ್ತಾ ಇದೆ. ಇವತ್ತು ಅಲ್ಲಿರೋಂಥ ಒಂದು ಸಮೃದ್ಧಿಯಾದ ಒಂದು ಪ್ರದೇಶ ಇವತ್ತು ನೀವು ಬರಡು ಭೂಮಿ ಅಂತ ಹೇಳ್ತೀರಲ್ಲ, ಬಂಜಾರ ಭೂಮಿ ಅಂತ ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ 10 ಲಕ್ಷ ಮರಗಳಿದೆ ಇವತ್ತು. ತೆಂಗಿನ ಗಿಡಗಳಿರ್ಬೋದು, ಅಡಕೆ ಮರಗಳಿರ್ಬೋದು, ಬಾಳೆ ಗಿಡಗಳಿರ್ಬೋದು. ಇವತ್ತು 6 ಲಕ್ಷ ಲೀಟರ್ ಹಾಲಲ್ಲಿ ಇವತ್ತು ಉತ್ಪಾದನೆ ಆಗ್ತಾ ಇದೆ. 50% ರೇಷ್ಮೆ ಬೆಳೀತಾ ಇದಾರೆ ರೈತರು ಇವತ್ತು. ಇವತ್ತು ಹಸು, ಕರು, ದನ, ಕುರಿಗಳೆಲ್ಲ ಇದಾವಲ್ಲಿ. ಇಷ್ಟೆಲ್ಲ ಸಮೃದ್ಧಿಯಾಗಿರುವಂತ ಬಿಡಿದಿನ ನೀವು ಮಾರಣ ಶಾಸನ ಬರ್ದ್ಬಿಟ್ಟು ಇವತ್ತು ನೀವು 18,000 ಕೋಟಿನ 33,000 ಕೋಟಿ ಸರ್ಕಾರಕ್ಕೆ ಲಾಭ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ತರ್ತಾ ಇರೋ ಉಡ್ಕಾ ಕಂಪ್ನಿಗೆ 18,000 ಕೋಟಿ ಸಾಲ ತರ್ತಾ ಇದ್ದೀರಲ್ಲ. ನೀವು ಉಡ್ಕಾ ಕಂಪ್ನಿನ 12,000 ಕೋಟಿ ಏನ್ ಕಂಡೀಷನ್ ಹಾಕಿದೆ ಸ್ವಾಮಿ ನಿಮ್ಗೆ? ನಾವು ಸಾಲ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದೆ? ಕಂಡೀಷನ್ ನಂಬರ್ 1, ನಾವು 12,000 ಕೋಟಿ ಕೊಡ್ಬೇಕಾದ್ರೆ 9,000 ಕೋಟಿ ಗ್ಯಾರಂಟಿ ಕೊಡ್ಬೇಕಂತ. ಆ ಗ್ಯಾರಂಟಿ ಯಾವ್ದಾದ್ರು ಕೊಡ್ತೀರಾ ಸರ್ಕಾರದಿಂದ? ನೀವು ನಿಮ್ಮನ್ನ ಹೇಳ್ತೀರಾ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕರ್ನಾಟಕ ಚೀಫ್ ಮಿನಿಸ್ಟರ್ ನಂಬರ್ 1 ಸ್ಟ್ರೀಮ್ ಅಂತ ಇದ್ದಾರೆ. ನಿಮ್ದ ಒಂದು ದಾಖಲಾತಿ ನೋಡಿದ್ರೆ ನೀವು ಚುನಾವಣೆ ಇದ್ರಲ್ಲಿ ಕೊಟ್ಟಿರಿ 1,400 ಕೋಟಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ರಲ್ಲ. ನಿಮ್ಮ 1,400 ಕೋಟಿ ತಗೊಂಡು ಒತ್ತೆ ಇಕ್ತಾ ಇದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಿ? ಇಲ್ಲಲ್ಲ. ಈ ರಾಜ್ಯದ ಎಲ್ಲಿ ಹಣಕಾಸಿನ, ಎಲ್ಲಿ ವಾಣಿಜ್ಯ ಕಟ್ಟಡಗಳಿದ್ದಾವೆ, ಎಲ್ಲಿ CSIಗಳಿದ್ದಾವೆ, ಎಲ್ಲಿ ಒಂದು ಆರ್ಥಿಕ ಬರ್ತಾ ಇರೋಂಥ ಇನ್ಕಮ್ ಇರೋ ಅಂತ ನೀವು ಕಟ್ಟಡಗಳನ್ನ ಇವತ್ತು ಒತ್ತಾಡಕ್ಕೆ ಹೋಗ್ತಿದ್ರಿ. ನಂಬರ್ 2, ಉಡ್ಕಾ ಕಂಪ್ನಿ ಕಂಡೀಷನ್ ಏನಿದೆ? ನೀವು 80% ರೈತರು ಒಪ್ಪಿಗೆ ಇರಬೇಕು ಅಂತ ಹೇಳಿದ್ದಾರೆ. ಇವತ್ತು 518 ರೈತರಲ್ಲಿ 465 ರೈತರು ಇವತ್ತು ಒಕ್ಕಲತ್ತು ಹಾಕಿದ್ದಾರೆ. ನಮಗೆ ಕೈ ಬಿಡಿ ಭೂಮಿನ ಅಂತ. ಇವತ್ತು ನೀವು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ದೇವನಹಳ್ಳಿ ತರ ಇದೆ ಆಯ್ತು. ಏರೋ ಸಿಟಿಗೆ ಹೋಗ್ಬಿಟ್ಟು ಏರೋ ಸಿಟಿ ಮಾಡ್ತೀನಿ ಅಂತ ಅಲ್ಲಿರೋ ಜೀವಂತವಾಗಿರೋ ಅಲ್ಲಿರೋ ರೈತರುಗಳನ್ನ 1000 ದಿನಗಳು ನೀವು ಇವತ್ತು ಕಣ್ಣೀರು ಹಾಕ್ಸಿದ್ರಿ, ಬೀದಿಯಲ್ಲಿ ಪರದಾಡಿದ್ರು. ಇವತ್ತು ಅಲ್ಲಿ ದೇವನಹಳ್ಳಿ ಬಿಟ್ರಿ, ಬಿಡದಿಕ್ ಬಂದ್ರಿ ನಿಮ್ ಕಾನ್ಸೆಪ್ಟ್. ಇವತ್ತು ನೀವು ಚಾಲೆಂಜಸ್ ಮಾಡ್ತಾ ಇರೋದು ಅಮಾಯಕ ರೈತರ ಮೇಲೆ. ಅಮಾಯಕ ರೈತರು ಇವತ್ತು 8,600 ರೈತರು 3 ಕುಂಟೆ, 5 ಕುಂಟೆ, 10 ಕುಂಟೆ, 15 ಕುಂಟೆ, 20 ಕುಂಟೆ ಅದರಲ್ಲಿ ಮಿಶ್ರ ಬೆಳೆ ಬೆಳೀತಾ ಇದ್ದಾರೆ. ತಿಂಗಳಿಗೆ ಆದಾಯ 50,000, 1 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂತ ಇದ್ದಾರೆ. ಅಂತ ಒಂದು ಸಮೃದ್ಧಿ ಇರೋಂಥ ಒಂದು ಪ್ರದೇಶನ ಇವತ್ತು ನೀವು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ 18,000 ಕೋಟಿ ನಾನು ಹೂಡಿಕೆ ಮಾಡ್ತೀನಿ, 33,000 ಕೋಟಿ ನನಗೆ ಲಾಭ ಇದೆ ಅಂತ ಹೇಳ್ತಿರಲ್ಲ. ಅಲ್ಲಿರೋಂಥ ಹಸು, ದನ, ಕರುಗಳು ತಗೊಂಡ್ಬಂದು ವಿಧಾನಸೌಧ ಒಳಗೆ ಬಿಡ್ಬೇಕಾ? ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಮನೆ ಒಳಗಡೆ ಕಟ್ಟಕ್ಬೇಕಾ? ಇವತ್ತು ಅಲ್ಲಿರೋಂಥ ಜನನ ಒಕ್ಲೆಪ್ಸ್ ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ನ್ಯಾಯನ? ಇದು ಇವತ್ತು ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ಒನ್ ಸೆಕೆಂಡ್, ನಾನು ಇವಾಗ ನೀವೇನ್ ಪ್ರಸ್ತಾಪ ಮಾಡಿದ್ರ ಹಸುಗಳದು ಜೊತೆಯಲ್ಲಿ ಆದಾಯದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಬಾಲಕೃಷ್ಣ ಸರ್ ಅನ್ನ ಮಾತನಾಡಿಸ್ತಾ